ನಮಗೆ ಬೇಕು ಒಬ್ಬ ಅನುಕರಣೀಯ ವ್ಯಕ್ತಿ. ಅಬ್ದುಲ್ ಕಲಾಂ. ನಾವು ಯಾರಂತೆ ಆಗಬೇಕು ಅಂದುಕೊಳ್ಳುತ್ತೇವೋ ಸಾಮಾನ್ಯವಾಗಿ ಅವರಂತೆಯೇ ಆಗುತ್ತೇವೆ. ಏನನ್ನಾದರೂ ಮಾಡಲು ನನ್ನಿಂದ ಸಾಧ್ಯ ಇಲ್ಲ ಎಂದು ನಾವು ಭಾವಿಸಿದರೆ ಆ ಕೆಲಸವನ್ನು ಪೂರೈಸಲು ನಮ್ಮಿಂದ ಖಂಡಿತ ಸಾಧ್ಯವಾಗದು. ಆದರೆ ನನ್ನಿಂದ ಸಾಧ್ಯ ಎಂಬ ನಂಬಿಕೆ ನಮ್ಮಲ್ಲಿ ಇದ್ದರೆ, ಆ ಸಾಮರ್ಥ್ಯ ಇಲ್ಲದಿದ್ದರೂ ಕೂಡ ಕ್ರಮೇಣ ಆ ಸಾಮರ್ಥ್ಯವನ್ನು ಗಳಿಸಿಕೊಳ್ಳುತ್ತೇವೆ. ಮಹಾತ್ಮ ಗಾಂಧಿ. ವಿದ್ಯಾರ್ಥಿಗಳನ್ನು, ವಿಶೇಷವಾಗಿ ಕಿರಿಯ ವಿದ್ಯಾರ್ಥಿಗಳನ್ನೇ ನಾನು ಯಾಕೆ ಭೇಟಿಯಾಗಬೇಕು, ಅವರ ಜತೆಗೆ ಯಾಕೆ ಸಂವಾದ ನಡೆಸಬೇಕು, ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ನಾನು ನನ್ನ ವಿದ್ಯಾರ್ಥಿ ಜೀವನವನ್ನೊಮ್ಮೆ ನೆನಪಿಸಿಕೊಂಡೆ. ಅಂದಿನ ದಿನಗಳನ್ನೆಲ್ಲ ಮೆಲುಕು ಹಾಕಿಕೊಂಡೆ. ರಾಮೇಶ್ವರವೆಂಬ ಪುಟ್ಟ ದ್ವೀಪದಿಂದ ಎಷ್ಟು ದೂರ ಕ್ರಮಿಸಿ ಬಂದಿರುವೆ ನಾನು. ಎಂಥ ಅದ್ಭುತ ಪಯಣವದು. ಹಿಂತಿರುಗಿ ನೋಡಿದರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ. ನಂಬಲೇ ಸಾಧ್ಯವಾಗುತ್ತಿಲ್ಲ. ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ? ನಾನು ಇಷ್ಟು ಉತ್ತುಂಗಕ್ಕೇರಲು ಕಾರಣವಾಗಿದ್ದಾದರೂ ಯಾವುದು? ಕಠಿಣ ಪರಿಶ್ರಮವೇ? ನನ್ನಲ್ಲಿದ್ದ ಮಹತ್ವಾಕಾಂಕ್ಷೆಯೇ? ಯೋಚಿಸುತ್ತಾ ಹೋದಂತೆ ಹಲವು ಕಾರಣಗಳು ಹೊಳೆಯುತ್ತವೆ. ಅವುಗಳಲ್ಲಿ ಅತ್ಯಂತ ಮುಖ್ಯವಾದುದೆಂದರೆ ಸ್ವಯಂ ಮೌಲ್ಯಮಾಪನ. ಈ ದೇಶಕ್ಕೆ ನನ್ನ ಕೊಡುಗೆ ಏನು, ಅದರ ಮೌಲ್ಯವೆಷ್ಟು ಎಂದು ಕೇಳಿಕೊಳ್ಳುತ್ತಾ ನನಗೆ ನಾನೇ ಸದಾ ಮೌಲ್ಯಮಾಪನ ಮಾಡಿಕೊಳ್ಳುತ್ತಿದ್ದೆ. ನನ್ನ ಬೆಲೆ, ನನ್ನ ಯೋಗ್ಯತೆಯನ್ನು ನನಗೆ ನಾನೇ ಅಳೆಯುತ್ತಿದ್ದೆ. ಇಲ್ಲಿ ಮುಖ್ಯವಾದ ವಿಚಾರವೆಂದರೆ, ಬದುಕಿನಲ್ಲಿ ಉತ್ತಮವಾದುದಕ್ಕೆಲ್ಲ ನಾವು ತಕ್ಕವರು, ಆ ದೇವರು ನೀಡುವ ಕೊಡುಗೆಗಳಿಗೆಲ್ಲ ನಾವು ಅರ್ಹರು ಎಂಬುದನ್ನು ನಾವು ಅರಿತಿರಬೇಕು. ಬದುಕಿನಲ್ಲಿ ಉತ್ತಮವಾದುದನ್ನೆಲ್ಲ ಪಡೆಯಲು ಸದಾ ಉತ್ಸುಕರಾಗಿರಬೇಕು. ಅಭಿವೃದ್ಧಿ ಹೊಂದಿದ ಭಾರತದ ಪ್ರಜೆಗಳೆನ್ನಿಸಿಕೊಳ್ಳುವ ಅರ್ಹತೆ ತಮ್ಮಲ್ಲಿ ಇದೆ ಎಂಬುದನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ಯುವಜನರು ಮನಗಾಣಬೇಕು. ಅಂಥ ಅರಿವು, ಅಂಥ ನಂಬಿಕೆ ಅವರಲ್ಲಿ ಇರದೇ ಹೋದರೆ ಒಬ್ಬ ಜವಾಬ್ದಾರಿಯುತ ಹಾಗೂ ಪ್ರಜ್ಞಾವಂತ ನಾಗರಿಕನಾಗಲು ಅವರಿಗೆ ಹೇಗೆ ತಾನೇ ಸಾಧ್ಯ? ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಸಂಪತ್ತು, ಸಮೃದ್ಧಿ ತುಂಬಿ ತುಳುಕಾಡುತ್ತಿರುತ್ತದೆ. ಅಂಥ ಸಂಪತ್ತಿನ ಹಿಂದೆ ನಿಗೂಢವಾದುದೇನೂ ಇಲ್ಲ. ಆ ರಾಷ್ಟ್ರಗಳ ಜನರಲ್ಲಿ, ಆ ರಾಷ್ಟ್ರಗಳನ್ನು G-8 ಎಂದು ಕರೆಯುತ್ತೇವೆ. ಅನೇಕ ತಲೆಮಾರುಗಳಿಂದ ಒಂದು ನಂಬಿಕೆ ಇತ್ತು, ಒಂದು ಕನಸಿತ್ತು. ಒಂದು ಬಲಿಷ್ಠ ಹಾಗೂ ಸಮೃದ್ಧ ರಾಷ್ಟ್ರದಲ್ಲಿ ತಾವು ಉತ್ತಮವಾದ ಬದುಕು ನಡೆಸಬೇಕು ಎಂಬ ಬಲವಾದ ಆಕಾಂಕ್ಷೆ ಅವರಲ್ಲಿತ್ತು. ಇದು ಖಂಡಿತ ಸುಳ್ಳಲ್ಲ, ಬದಲಾಗಿ ಒಂದು ಐತಿಹಾಸಿಕ ಸತ್ಯ. ಆ ರಾಷ್ಟ್ರಗಳು ಆ ಮಟ್ಟಕ್ಕೆ ಏರಲು ಸಾಧ್ಯವಾಗಿದ್ದು ಖಂಡಿತ ಅಲ್ಲಿನ ಜನರ ಅಂಥ ಆಕಾಂಕ್ಷೆಯಿಂದಲೇ. ಐಹಿಕ ಸಂಪತ್ತು ಮತ್ತು ಆಧ್ಯಾತ್ಮಿಕತೆಯನ್ನು ಪರಸ್ಪರ ದೂರವಿಡತಕ್ಕದ್ದು ಎಂದು ಭೌತಿಕ ವಸ್ತುಗಳನ್ನು ಬಯಸುವುದು ತಪ್ಪು ಎಂದು ನಾನು ಖಂಡಿತ ಭಾವಿಸುವುದಿಲ್ಲ. ವೈಯಕ್ತಿಕವಾಗಿ ನಾನು ಇದ್ದುದರಲ್ಲೇ ತೃಪ್ತಿಪಡುವ ಬದುಕನ್ನು ಬಯಸುವವನು, ಆದರೂ ಸಿರಿವಂತಿಕೆಯನ್ನು ಮೆಚ್ಚುತ್ತೇನೆ, ಏಕೆಂದರೆ ಸಿರಿವಂತಿಕೆ ಎಂಬುದು ತನ್ನೊಂದಿಗೆ ಭದ್ರತೆ ಮತ್ತು ಆತ್ಮವಿಶ್ವಾಸವನ್ನು ಹೊತ್ತು ತರುತ್ತದೆ. ಈ ಭದ್ರತೆ ಮತ್ತು ಆತ್ಮವಿಶ್ವಾಸ ಅಂತಿಮವಾಗಿ ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳುವಲ್ಲಿ ನೆರವಾಗುತ್ತವೆ. ಪ್ರಕೃತಿಗೆ ಕೂಡ ಸಮೃದ್ಧಿಯೇ ಬೇಕು. ನಿಮ್ಮ ಸುತ್ತ ಒಮ್ಮೆ ದೃಷ್ಟಿ ಹರಿಸಿ ನೋಡಿ. ಸಾಲದಿದ್ದರೆ ಒಂದು ಹೂದೋಟಕ್ಕೆ ಹೋಗಿ ನೋಡಿ. ಅಲ್ಲಿ ಎಷ್ಟೊಂದು ಹೂಗಳು ಅರಳಿ ನಿಂತಿರುತ್ತವೆ. ಆಗಸವನ್ನೊಮ್ಮೆ ನೋಡಿ. ಅದಕ್ಕೆ ಕೊನೆ ಎಂಬುದಿದೆಯೇ? ನಮ್ಮ ಊಹೆಗೂ ನಿಲುಕದ್ದು ಈ ಬ್ರಹ್ಮಾಂಡ. ಈ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣುವುದೆಲ್ಲವೂ ಶಕ್ತಿಯ ಮೂರ್ತರೂಪ. ಶ್ರೀ ಅರವಿಂದರು ಹೇಳಿದಂತೆ, ನಾವು ಕೂಡ ಬ್ರಹ್ಮಚೈತನ್ಯದ ಒಂದು ಪುಟ್ಟ ತುಣುಕು ಅಷ್ಟೇ. ಆತ್ಮ ಇಲ್ಲವೇ ಚೇತನ ಮತ್ತು ಭೌತ ವಸ್ತು ಇವೆರಡೂ ಅಸ್ತಿತ್ವದ ಅಂಗಗಳು, ನಮ್ಮ ಬದುಕಿನ ಅಂಗಗಳು. ಇವೆರಡೂ ಒಂದಕ್ಕೊಂದು ಪೂರಕವಾಗಿ ಸಾಮರಸ್ಯದಿಂದ ಇರುತ್ತವೆ. ಈ ಸತ್ಯವನ್ನು ನಾವು ಯಾವಾಗ ಮನಗಾಣಲಾರಂಭಿಸುತ್ತೇವೋ ಆಗ
ಭೌತಿಕ ವಸ್ತುಗಳಿಗೆ ಅಪೇಕ್ಷೆ ಪಡುವುದು ನಾಚಿಕೆಗೇಡು, ಧರ್ಮವಿರೋಧಿ ಎನ್ನುವುದು ತಪ್ಪು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಹಾಗಿದ್ದರೂ ಕೂಡ ನಾವು ಕೆಲವೊಮ್ಮೆ ಅದನ್ನೇ ನಂಬುತ್ತೇವೆ. ವಿರಕ್ತ ಬದುಕನ್ನು ಸಾಗಿಸುವುದರಲ್ಲಿ, ತಪಸ್ವಿಯಂತೆ ಬಾಳುವುದರಲ್ಲಿ ಖಂಡಿತವಾಗಿಯೂ ಯಾವ ತಪ್ಪ ಇಲ್ಲ. ಮಹಾತ್ಮ ಗಾಂಧಿಯವರು ಇಂಥ ಬದುಕನ್ನೇ ಬಾಳಿದವರು. ನಿಮ್ಮ ವಿಷಯದಂತೆ ಅವರ ವಿಷಯದಲ್ಲೂ ಕೂಡ ಇದು ಆಯ್ಕೆಗೆ ಬಿಟ್ಟ ವಿಚಾರ. ನಿಮ್ಮೊಳಗಿನಿಂದ ಉದ್ಭವಿಸುವ ಯಾವುದೋ ಅವಶ್ಯಕತೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ನೀವು ಅಂಥ ಜೀವನ ಶೈಲಿಯನ್ನು ಒಪ್ಪಿಕೊಂಡಿರುತ್ತೀರಿ ಅಷ್ಟೇ. ಆದರೆ ಬಲವಂತಕ್ಕೆ ಕಟ್ಟುಬಿದ್ದು ಮಾಡುವ ದೇಹ ದಂಡನೆಯಾಗಲಿ, ಬಲವಂತದ ವಿರಕ್ತ ಬದುಕಾಗಲಿ ಸಂಪೂರ್ಣ ಭಿನ್ನವಾದುದು. ಅಂಥ ಬಲವಂತಕ್ಕೆ ಬಲಿಯಾಗುವುದು ಸರಿಯಲ್ಲ. ನಮ್ಮ ಮಕ್ಕಳು ಮತ್ತು ಯುವಜನರನ್ನು ಸಂಪರ್ಕಿಸುವ ನನ್ನ ನಿರ್ಧಾರಕ್ಕೆ ಇದೂ ಒಂದು ಕಾರಣವೆನ್ನಬಹುದು. ಅವರ ಕನಸುಗಳು ಏನಿವೆಯೋ ಅವನ್ನು ನಾನೂ ಅರಿತುಕೊಳ್ಳಬೇಕು. ನನ್ನ ಚಿಂತನೆಗಳನ್ನು ಅವರಿಗೂ ತಿಳಿಸಬೇಕು. ಒಂದು ಒಳ್ಳೆಯ ಬದುಕು, ಒಂದು ಸಂಪದ್ಭರಿತ ಬದುಕು, ಎಲ್ಲ ಸೌಕರ್ಯ ಸುಖ ಸಂತೋಷದ ಬದುಕನ್ನು ಬಾಳುವ ಕನಸು ಕಾಣುವುದರಲ್ಲಿ ಯಾವ ತಪ್ಪ ಇಲ್ಲ. ಅಂಥ ಸುವರ್ಣಯುಗಕ್ಕಾಗಿ ಶ್ರಮಿಸುವುದರಲ್ಲೂ ತಪ್ಪಿಲ್ಲ ಎಂದು ನಾನು ಅವರಿಗೆ ತಿಳಿಹೇಳಬೇಕು. ನೀವು ಏನೇ ಮಾಡಿದರೂ ಅದು ಹೃದಯದಿಂದ ಬರಬೇಕು. ನಿಮ್ಮ ಚೈತನ್ಯ, ನಿಮ್ಮ ಹುಮ್ಮಸ್ಸನ್ನು ನೀವು ಅಭಿವ್ಯಕ್ತಗೊಳಿಸಬೇಕು. ನಿಮ್ಮ ಅಂತರ್ಯವನ್ನು ತೆರೆದಿಡಬೇಕು. ಹೀಗೆ ಮಾಡುವುದರಿಂದ ನೀವು ನಿಮ್ಮ ಸುತ್ತ ಪ್ರೀತಿಯನ್ನು ಹರಡಬಲ್ಲಿರಿ, ಸಂತೋಷವನ್ನು ಹರಡಬಲ್ಲಿರಿ. ಇಂಥ ಚಿಂತನೆಗಳನ್ನೆಲ್ಲ ನಮ್ಮ ಮಕ್ಕಳು ಯುವಜನರ ಜತೆ ಹಂಚಿಕೊಳ್ಳಬೇಕು ಎಂದು ನಾನು ನಿರ್ಧರಿಸಿದೆ. ನಾನು ಮೊದಲು ಮಕ್ಕಳನ್ನು ಭೇಟಿಯಾಗಿದ್ದು ತ್ರಿಪುರಾದ ಪ್ರೌಢಶಾಲೆಯೊಂದರಲ್ಲಿ. ಸುಮಾರು 500 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅಲ್ಲಿ ಸೇರಿದ್ದರು. ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಪರಿವರ್ತಿಸುವುದು ಹೇಗೆ, ಅದಕ್ಕಾಗಿ ರೂಪಿಸಲಾದ ದಿಕ್ಕೂಚಿ ಏನು ಹೇಳುತ್ತದೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ನಾನು ಮಾತನಾಡಿದೆ. ಬಳಿಕ ವಿದ್ಯಾರ್ಥಿಗಳು, ಶಿಕ್ಷಕರಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ತೂರಿಬಂದವು. ಆ ಪ್ರಶ್ನೆಗಳಲ್ಲಿ 2ರ ಬಗ್ಗೆ ನಾನಿಲ್ಲಿ ಚರ್ಚಿಸಲೇಬೇಕು. ಮೊದಲನೆಯ ಪ್ರಶ್ನೆ ಎಂದರೆ, ನಮಗೊಬ್ಬ ಅನುಕರಣೀಯ ವ್ಯಕ್ತಿ, ರೋಲ್ ಮಾಡೆಲ್ ಬೇಕು. ಅವರನ್ನು ಎಲ್ಲಿಂದ ಹುಡುಕೋಣ, ಹೇಗೆ ಹುಡುಕೋಣ? ನಮಗೆ ತಿಳಿದೋ ತಿಳಿಯದೆಯೋ, ಬಾಲ್ಯದಿಂದಲೇ ಆರಂಭಿಸಿ ಬದುಕಿನ ವಿವಿಧ ಹಂತಗಳಲ್ಲಿ ನಾವು ರೋಲ್ ಮಾಡೆಲ್ ಗಳನ್ನು ಸ್ವೀಕರಿಸಿಕೊಳ್ಳುತ್ತೇವೆ, ಅವರನ್ನೇ ಅನುಸರಿಸಲು ಪ್ರಯತ್ನಿಸುತ್ತೇವೆ. ಆ ಪ್ರಶ್ನೆಗೆ ನಾನು ಹೇಳಿದೆ, ನೀವು ಬೆಳೆಯುತ್ತಿರುವಾಗ ಸುಮಾರು 15ರ ವಯಸ್ಸಿನವರೆಗೆ ನೀವು ಅನುಸರಿಸಬಹುದಾದ ಅತ್ಯುತ್ತಮ ರೋಲ್ ಮಾಡೆಲ್ ಎಂದರೆ ನಿಮ್ಮ ಅಪ್ಪ, ನಿಮ್ಮ ಅಮ್ಮ ಮತ್ತು ನಿಮ್ಮ ಮೇಷ್ಟ್ರು. ನನ್ನ ಪ್ರಕಾರ ಈ ಅವಧಿಯಲ್ಲಿ ಅತ್ಯುತ್ತಮ ಮಾರ್ಗದರ್ಶನ ನೀಡಬಲ್ಲವರೆಂದರೆ ಅವರೇ. ನೆರೆದಿದ್ದ ಶಿಕ್ಷಕ ವೃಂದ ಮತ್ತು ಪೋಷಕರತ್ತ ನೋಡುತ್ತಾ, ಅವರು ಹೊಂದಿರುವ ಮಹತ್ತರ ಹೊಣೆಗಾರಿಕೆಯನ್ನು ನೆನಪಿಸಿದೆ ನಾನು. ಯಾವುದೇ ಒಂದು ಮಗುವನ್ನು ನೈತಿಕ ಮೌಲ್ಯಗಳೊಂದಿಗೆ ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸಲು ಅಪ್ಪ, ಅಮ್ಮ ಮತ್ತು ಗುರುಗಳಿಂದ ಮಾತ್ರ ಸಾಧ್ಯ ಎಂಬುದು ನನ್ನ ಖಚಿತ ಅಭಿಪ್ರಾಯ. ನನ್ನದೇ ಮನೆಯಲ್ಲಿ ನಾನು ಬೆಳೆದು ದೊಡ್ಡವನಾಗುತ್ತಿದ್ದ ದಿನಗಳಲ್ಲಿ ನನ್ನ ಅಪ್ಪ ಅಮ್ಮ ದಿನವೊಂದಕ್ಕೆ 5 ಬಾರಿ ನಮಾಜ್ ಮಾಡುತ್ತಿದ್ದುದನ್ನು ನಾನು ಕಂಡಿದ್ದೇನೆ. ಹಣಕಾಸಿನ ಮುಗ್ಗಟ್ಟು ಕಾಡುತ್ತಿದ್ದಾಗಲೂ ಕೂಡ ನನ್ನ ಅಪ್ಪ ಅಮ್ಮ ಬಡಬಗ್ಗರಿಗೆ ಕೈಯಾರೆ ದಾನ ನೀಡುತ್ತಿದ್ದುದನ್ನು ನೋಡಿದ್ದೆ. ಎಷ್ಟೇ ಹಣಕಾಸು ತೊಂದರೆ ಇದ್ದರೂ ಅದನ್ನೆಲ್ಲ ಬದಿಗೊತ್ತಿ ನನ್ನನ್ನು ಶಾಲೆಗೆ ಕಳುಹಿಸುವಂತೆ ನನ್ನ ತಂದೆಯವರ ಮನವೊಲಿಸಿದವರು ನನ್ನ ಬಾಲ್ಯದ ಮೇಷ್ಟ್ರು ಶಿವಸುಬ್ರಹ್ಮಣ್ಯ ಅಯ್ಯರ್. ತಮ್ಮ ಮಕ್ಕಳನ್ನು ಸಚ್ಚಾರಿತ್ರ್ಯವಂತರನ್ನಾಗಿ, ಪ್ರಜ್ಞಾವಂತರನ್ನಾಗಿ ಹಾಗೂ ಕಠಿಣ ಪರಿಶ್ರಮಿಗಳನ್ನಾಗಿ ರೂಪಿಸುವುದು ಹೆತ್ತವರ ಕರ್ತವ್ಯ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಪ್ರತಿಯೊಬ್ಬ ಅಪ್ಪ,
ಪ್ರತಿಯೊಬ್ಬ ಅಮ್ಮ ಕೂಡ ಪ್ರಯತ್ನಿಸಬೇಕು. ಇದು ಅತ್ಯಂತ ಮುಖ್ಯವಾದ ವಿಚಾರ. ಹಾಗೆಯೇ ಮಗುವಿನ ಕಲಿಕೆ ಹಾಗೂ ಜ್ಞಾನದ ಬೆಳಕಿಂಡಿಯಾದ ಶಿಕ್ಷಕನು ಕೂಡ ಮಗುವಿನಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸಬೇಕು. ಮಕ್ಕಳ ನಿಜವಾದ ರೋಲ್ ಮಾಡೆಲ್ ಅನುಕರಣೀಯ ವ್ಯಕ್ತಿಗಳೆಂದರೆ ಅಪ್ಪ, ಅಮ್ಮ, ಶಿಕ್ಷಕ ಎಂಬ ಈ ತ್ರಿಮೂರ್ತಿಗಳೇ. ನಮ್ಮ ಮಕ್ಕಳಿಗೆ ಭವ್ಯ ಬದುಕನ್ನು ಒದಗಿಸಲು ಅಗತ್ಯವಾದ ತ್ಯಾಗ, ನಿಷ್ಠೆ, ಅರ್ಪಣಾ ಮನೋಭಾವಗಳನ್ನು ಅಪ್ಪ, ಅಮ್ಮ ಮತ್ತು ಶಿಕ್ಷಕರು ತೋರಿದ್ದೇ ಆದಲ್ಲಿ ಭಾರತಕ್ಕೆ ನವಚೈತನ್ಯ, ಹೊಸ ಬದುಕು ದೊರೆಯುವುದರಲ್ಲಿ ಸಂದೇಹವೇ ಇಲ್ಲ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಬಿಹೈಂಡ್ ದ ಪೇರೆಂಟ್ಸ್ ಸ್ಟ್ಯಾಂಡ್ಸ್ ದ ಸ್ಕೂಲ್ ಅಂಡ್ ಬಿಹೈಂಡ್ ದ ಟೀಚರ್ ದ ಹೋಮ್. ಹೆತ್ತವರಿಂದಾಗಿ ಶಾಲೆಗೆ ಅಸ್ತಿತ್ವ, ಶಿಕ್ಷಕನಿಂದಾಗಿ ಮನೆಗೆ ಅಸ್ತಿತ್ವ, ಮನೆ ಮತ್ತು ಶಾಲೆ ಮಧ್ಯೆ, ಪೋಷಕರು ಮತ್ತು ಶಿಕ್ಷಕರ ಮಧ್ಯೆ ಅಂಥ ಅವಿನಾಭಾವ ಸಂಬಂಧವಿರುತ್ತದೆ. ಶಿಕ್ಷಣ ಮತ್ತು ಶಿಕ್ಷಕ ವಿದ್ಯಾರ್ಥಿ ಸಂಬಂಧವನ್ನು ಖಂಡಿತಕ್ಕೂ ವ್ಯಾಪಾರಿ ದೃಷ್ಟಿಯಿಂದ ನೋಡಬಾರದು. ಬದಲಾಗಿ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಬೇಕು. ಸರಿಯಾದ ಶಿಕ್ಷಣವು ನಮ್ಮ ಯುವಜನರಲ್ಲಿ ಘನತೆ ಮತ್ತು ಆತ್ಮಗೌರವವನ್ನು ಬೆಳೆಸುವಲ್ಲಿ ನೆರವಾಗಬಲ್ಲದು. ಇಂಥ ಗುಣಗಳನ್ನು ಕಾನೂನಿನ ಮೂಲಕ ಬೆಳೆಸಲು ಖಂಡಿತ ಸಾಧ್ಯವಿಲ್ಲ. ನಮಗೆ ನಾವೇ ಅವುಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಷ್ಟೇ. ಆ ಸಭೆಯಲ್ಲಿ ನಾನು ನೀಡಿದ ಸಂದೇಶವು ಪೋಷಕರು ಮತ್ತು ಶಿಕ್ಷಕರಿಗೆ ತಲುಪಿತೋ ಇಲ್ಲವೋ ಗೊತ್ತಿಲ್ಲ. ಆದರೆ ನನ್ನ ಉತ್ತರವನ್ನು ಕೇಳಿ ಮಕ್ಕಳು ತುಂಬಾ ಖುಷಿಪಟ್ಟದ್ದಂತೂ ನಿಜ. ಅದೇ ಸಭೆಯಲ್ಲಿ ಇನ್ನೊಬ್ಬ ಬಾಲಕಿ ತುಂಬಾ ಗಂಭೀರವಾಗಿ ಪ್ರಶ್ನಿಸಿದಳು, ದಿನ ಬೆಳಗಾದರೆ ಪತ್ರಿಕೆಗಳಲ್ಲೆಲ್ಲ ಆತಂಕವಾದಿಗಳದೇ. ಭಯೋತ್ಪಾದಕರು ಸುದ್ದಿ. ಅಪ್ಪ ಅಮ್ಮ ಕೂಡ ಅವರ ಬಗ್ಗೆಯೇ ಮಾತನಾಡುತ್ತಿರುವುದನ್ನು ಕೇಳುತ್ತಿರುತ್ತೇವೆ. ಈ ಆತಂಕವಾದಿಗಳೆಂದರೆ ಯಾರು? ಅವರೂ ಕೂಡ ನಮ್ಮ ದೇಶದವರೇನಾ? ಈ ಪ್ರಶ್ನೆ ನನಗೆ ನಿಜಕ್ಕೂ ಮುಜುಗರ ತಂದಿತು. ನನಗೂ ಸೂಕ್ತ ಉತ್ತರ ಬೇಕಾಗಿತ್ತು. ನಿಜ ಹೇಳಬೇಕೆಂದರೆ ಆತಂಕವಾದಿಗಳು ನಮ್ಮದೇ ದೇಶದ ಜನರು. ಕೆಲವೊಮ್ಮೆ ನಾವೇ ಅವರನ್ನು ಸೃಷ್ಟಿಸುವುದೂ ಉಂಟು. ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಈ ಜನರನ್ನು ದೂರ ಇರಿಸುವ ಮೂಲಕ ಅವರು ಆತಂಕವಾದಿಗಳಾಗಿ ಪರಿವರ್ತಿತರಾಗಲು ಕಾರಣರಾಗುತ್ತೇವೆ. ಇನ್ನು ಕೆಲ ಆತಂಕವಾದಿಗಳು ಮತಾಂಧರೂ ಆಗಿರಬಹುದು. ಅಂದರೆ ಮತಾಂಧತೆ ಕೂಡ ಆತಂಕವಾದಿಗಳ ಹುಟ್ಟಿಗೆ ಕಾರಣವಾಗುವುದುಂಟು. ಕೆಲವೊಮ್ಮೆ ಶತ್ರು ರಾಷ್ಟ್ರಗಳು ಇಂಥ ಆತಂಕವಾದಿಗಳಿಗೆ ಬೆಂಬಲ, ನೆರವು ನೀಡುತ್ತವೆ. ಭಯೋತ್ಪಾದಕತೆಯ ಮೂಲಕ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಲು ಪ್ರಯತ್ನಿಸುತ್ತವೆ. ಈಗ ಈ ಹುಡುಗಿಗೆ ಏನೆಂದು ಉತ್ತರ ಹೇಳಲಿ? ನಾನು ಸಭಿಕರತ್ತ ನೋಡಿದೆ, ನನ್ನ ಪಕ್ಕದಲ್ಲಿ ಕುಳಿತಿದ್ದ ಗಣ್ಯರತ್ತ ನೋಡಿದೆ, ಶಿಕ್ಷಕ ಸಮೂಹದತ್ತ ನೋಡಿದೆ, ಆಗಸದತ್ತ ಒಮ್ಮೆ ದೃಷ್ಟಿ ಹರಿಸಿದೆ. ಕೊಂಚ ಯೋಚಿಸಿ ನಂತರ ಹೇಳಿದೆ, ಮಕ್ಕಳೇ, ನನಗೆ ನಮ್ಮ ಪುರಾಣಗಳಾದ ರಾಮಾಯಣ, ಮಹಾಭಾರತ ನೆನಪಾಗುತ್ತಿದೆ. ರಾಮಾಯಣದಲ್ಲಿ ದೈವಸಂಭೂತ ರಾಮ ಮತ್ತು ರಾಕ್ಷಸ ದೊರೆ ರಾವಣನ ಮಧ್ಯೆ ಯುದ್ಧವು ನಡೆಯುತ್ತದೆ. ಆ ಸುದೀರ್ಘ ಅವಧಿಯ ಯುದ್ಧದಲ್ಲಿ ಕೊನೆಗೂ ರಾಮನು ಜಯಗಳಿಸುತ್ತಾನೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧವು ನಡೆಯುತ್ತದೆ. ಧರ್ಮ ಅಧರ್ಮ, ದುಷ್ಟರು ಶಿಷ್ಟರ ನಡುವಣ ಈ ಯುದ್ಧದಲ್ಲಿ ಕೊನೆಗೆ ಧರ್ಮವೇ ಗೆಲುವು ಸಾಧಿಸುತ್ತದೆ. ಯುದ್ಧಗಳು ಹಲವು ಬಗೆಯವು, ಆದರೆ ಕೊನೆಗೂ ಗೆಲ್ಲುವುದು ಶಾಂತಿ ಮಾತ್ರ. ಪುರಾಣ ಕಾಲ ಬಿಡಿ, ನಮ್ಮ ಕಾಲದಲ್ಲಿ ಕೂಡ ನಾವು ಅನೇಕ ಯುದ್ಧಗಳನ್ನು ಕಂಡಿದ್ದೇವೆ. ಒಳಿತು ಕೆಡುಕುಗಳ ನಡುವಣ ಯುದ್ಧವನ್ನು ಕಂಡಿದ್ದೇವೆ. ಉದಾಹರಣೆಗೆ ಎರಡನೇ ಮಹಾಯುದ್ಧ. ಒಳಿತು ಕೆಡುಕು, ಧರ್ಮ ಅಧರ್ಮ ಜೊತೆಗೆ ಇರುತ್ತವೆ. ದುಷ್ಟರು ಶಿಷ್ಟರು ಜೊತೆಗೆ ಬೆಳೆಯುತ್ತಾರೆ. ದೇವರು ಇಬ್ಬರಿಗೂ ಸಹಾಯ ಮಾಡುತ್ತಾನೆ. ಆದರೆ ಆ ಸಹಾಯದ ಪ್ರಮಾಣದಲ್ಲಿ ಮಾತ್ರ ವ್ಯತ್ಯಾಸವಿರುತ್ತದೆ ಅಷ್ಟೇ.
ಅಧರ್ಮವನ್ನು ಅಥವಾ ಕೆಡುಕನ್ನು ಹೇಗೆ ಕನಿಷ್ಠ ಮಟ್ಟಕ್ಕೆ ನಿಯಂತ್ರಿಸಬಹುದು ಅದು ಕೂಡ ನಮ್ಮ ಆಧ್ಯಾತ್ಮಿಕ ಉನ್ನತಿಯ ಮೂಲಕ ಎಂಬುದು ಒಂದು ಪ್ರಶ್ನೆ. ಮಾನವನ ಇತಿಹಾಸದುದ್ದಕ್ಕೂ ಕಾಡುತ್ತಾ ಬಂದ ಪ್ರಶ್ನೆ ಇದು. ಇನ್ನೊಂದು ಸಂದರ್ಭದಲ್ಲಿ ತಮಿಳುನಾಡಿನ ದಿಂಡಿಗಲ್ನಲ್ಲಿರುವ ಸೈಂಟ್ ಮೇರೀಸ್ ಸ್ಕೂಲ್ನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದೆ. ಆ ಶಾಲೆಯ 75ನೇ ವರ್ಷಾಚರಣೆಯ ಸಂಭ್ರಮದ ಸಂದರ್ಭವಾಗಿತ್ತು ಅದು. ಭಾರೀ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ನೆರೆದಿದ್ದರು. ನನ್ನೊಡನೆ ಮುಖತಃ ಮಾತನಾಡಲು, ಯಾವ್ಯಾವುದೋ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮಕ್ಕಳ ದೊಡ್ಡ ದಂಡೇ ನನ್ನ ಬಳಿಗೆ ಓಡಿ ಬಂದಿತು. ಅವರಲ್ಲಿ ಇಬ್ಬರಂತೂ ನನ್ನಿಂದ ಉತ್ತರ ಪಡೆಯಲು ಇನ್ನಿಲ್ಲದ ಆತುರದಿಂದಿದ್ದರು. ಅವರಲ್ಲೊಬ್ಬ ಕೇಳಿದ, ನಿಮ್ಮ ಅಗ್ನಿ ಸಿರಗುಗಳ್ ವಿಂಗ್ಸ್ ಅವರ ತಮಿಳು ಆವೃತ್ತಿ ಪುಸ್ತಕವನ್ನು ಓದಿರುವೆ. ನೀವು ಸದಾ ಕನಸು ಕಾಣಿರಿ ಎನ್ನುತ್ತಿರುತ್ತೀರಿ. ಅಷ್ಟೊಂದು ಕನಸು ಯಾಕಾದರೂ ಕಾಣಬೇಕು? ಡ್ರೀಮ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಥಾಟ್ಸ್. ಥಾಟ್ಸ್ ರಿಸಲ್ಟ್ ಇನ್ ಆಕ್ಷನ್ಸ್. ಮತ್ತು ಮತ್ತೆ ಮತ್ತೆ ಪಠಿಸುವಂತೆ ನನ್ನ ಸುತ್ತ ನೆರೆದಿದ್ದ ಮಕ್ಕಳಲ್ಲಿ ನಾನು ಹೇಳಿದೆ. ಆನಂತರ ನುಡಿದೆ, ಸ್ನೇಹಿತರೆ, ನಮ್ಮಲ್ಲಿ ಕನಸುಗಳೇ ಇಲ್ಲವೆಂದಾದರೆ ನಮ್ಮಲ್ಲಿ ಹೊಸ ಹೊಸ ಆಲೋಚನೆಗಳು ಹುಟ್ಟಲಾರವು. ಆಲೋಚನೆಗಳೇ ಹುಟ್ಟದಿದ್ದರೆ ಕೆಲಸ ಮಾಡಲು ಹೇಗೆ ಸಾಧ್ಯ? ಹಾಗಾಗಿ ಪೋಷಕರು ಮತ್ತು ಶಿಕ್ಷಕರು ತಮ್ಮ ಮಕ್ಕಳನ್ನು ಕನಸು ಕಾಣುವಂತೆ ಪ್ರೇರೇಪಿಸಬೇಕು. ಕನಸು ಕಾಣುವುದನ್ನು ಪ್ರೋತ್ಸಾಹಿಸಬೇಕು. ಯಶಸ್ಸೆಂಬುದು ಸದಾ ಕನಸುಗಳ ಹಿಂದೆಯೇ ಇರುತ್ತದೆ. ಒಂದಷ್ಟು ಹಿನ್ನಡೆ, ಒಂದಷ್ಟು ವಿಳಂಬವಾದರೂ ಕೂಡ ಕನಸು ಕಂಡವರಿಗೆ ಯಶಸ್ಸು ನಿಶ್ಚಿತ.